ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಧರ್ಮಸ್ಥಳಕ್ಕೆ ಹೋಗಿದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟು ಬಂದಿದ್ದು ಉಜಿರೆ ರೋಡಲ್ಲಿರುವಂಥ ಈ ಇಶ್ರಾ ಅಪಾರ್ಟ್ಮೆಂಟು. ನಾವು ಫಸ್ಟೇ ರೂಮ್ ಬುಕ್ ಮಾಡಿದ್ದು ಇಲ್ಲೇ. ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಮನೆ, ಸುತ್ತಮುತ್ತ ಎಲ್ಲ ಹಸಿರು. ತುಂಬ ಚೆನ್ನಾಗಿತ್ತು ವಾತಾವರಣ ಅಂತೂ. ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅದಕ್ಕಿಂತ ಚೆನ್ನಾಗಿತ್ತು. ಹೇಳಬೇಕು ಅಂದರೆ ಅದು ಚೆನ್ನಾಗಿತ್ತು, ಸ್ವಲ್ಪ ಅದಕ್ಕಿಂತ ಇದು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ನಾವು ಕೆಳಗಡೆ ಫ್ಲೋರಲ್ಲಿ ನಾವು ರೂಮ್ ಮಾಡಿದ್ದು. ಟೋಟಲ್ ಇಲ್ಲಿ 4 ರೂಮೇನೋ ಇತ್ತು ಅಷ್ಟೇನೇನೆ. ನೋಡಿದ್ರೆ ಅದಕ್ಕೆ ಇಶ್ರಾ ಅಪಾರ್ಟ್ಮೆಂಟ್ ಅಂತ ನೇಮ್ ಕೊಟ್ಟಿದ್ರು. ರೋಡ್ ಸೈಡಲ್ಲೇ ಇತ್ತು. ಬೆಳಗ್ಗೆ ಎದ್ದು ಬಂದು ನಾವು ನೋಡಿದಾಗ ಅಷ್ಟು ಮಂಜು ಏನೂ ಇರಲಿಲ್ಲ. ನಮ್ಮ ಕಡೆಗಿಂತ ಸ್ವಲ್ಪ ಜಾಸ್ತಿನೇ ಬಿಸಿಲು ಥರನೇ ಇತ್ತು. ಆ ಕಡೆ ಸ್ವಲ್ಪ ಸೆಕೆ ಥರನೇ ಇತ್ತು. ಚೆಂದು ಯಾವಾಗ ಹೇಳೋದು, ಸಿಕ್ಕಾಪಟ್ಟೆ ಸೆಕೆ, ರುಚಿ ಇಲ್ಲಿ ಫ್ಯಾನ್ ಯಾವಾಗಲೂ ಹಾಕ್ಕೊಂಡೇ ಇರಬೇಕು ಅಂತ ಹೇಳೋದು. ನಾನು ಹೌದಾ, ಧರ್ಮಸ್ಥಳದಲ್ಲಿ ಅಷ್ಟೊಂದು ಸೆಕೆ ಇದೆಯಾ ಅಂದರೆ ಸಮುದ್ರ ಎಲ್ಲ ಹತ್ರ ಇದೆಯಲ್ಲ, ನೇತ್ರಾವತಿ ನದಿ, ಸಮುದ್ರ ಅಲ್ಲ, ನೇತ್ರಾವತಿ ನದಿ ಎಲ್ಲ ಹತ್ರನೇ ಇದೆಯಲ್ವ ಅಂತ ನಾನು ಅಂದ್ಕೊಂಡೆ. ಆದರೆ ಸಿಕ್ಕಾಪಟ್ಟೆ ಸೆಕೆ ಇದೆ ಅಲ್ಲಿ. ನಾವು ನೈಟ್ ಬಂದಾಗ 9:45 10 ಗಂಟೆ ಆಗಿತ್ತು. 11 ಗಂಟೆ ತನಕ ನಾವು ಹೊರಗಡೆನೇ ಕೂತಿದ್ವಿ. ಇನ್ನು ಭಯ ಅಂತ ಏನು ಅನಿಸಿಲ್ಲ. ಓನರೂ ಬಂದು ಎಲ್ಲ ನಮಗಿನ್ನ 2 ಬೆಡ್ ಬೇಕಾಗಿತ್ತು ಕೊಟ್ಬಿಟ್ಟೆಲ್ಲ ಹೋದ್ರು. ಪಾಪ ಕಾಫಿ ಟೀ ಏನಿರಲಿಲ್ಲ. ಇಲ್ಲಿ ಪಕ್ಕದ ರೂಮರೊಬ್ಬರು ಅವ್ರು ಅವಾಗ ಏನಕ್ಕೋ ಹೊರಗಡೆ ಹೋಗ್ತಾಯಿದ್ರು. ಅವ್ರ ಜೊತೆ ರಿಷಿ ಹೋಗಿ 11 ಗಂಟೆ ರಾತ್ರಿಲಿ ಕಾಫಿ ಬೇಕು ಅಂತ ಅನಿಸಿದೆ. ಅಣ್ಣ ಅದಕ್ಕೆ ಇಬ್ಬರೇ ಕೊಡ್ತೀವಿ. ಅಂದರೆ ನಾವು ಇದ್ದಿದ್ದ ರೂಮಲ್ಲಿ ಅವರೇ ಅಡುಗೆ ಮನೆ ಮತ್ತು ಸ್ಟೌವು, ಪಾತ್ರೆಗಳು, ಕುಕ್ಕರು ಎಲ್ಲ ಇಟ್ಟಿದ್ರು. ಆದರೆ ಮಾಡ್ಕೊಳ್ಳೋದಕ್ಕೆ ಏನು ಐಟಮ್ಸ್ ಏನೂ ಇಟ್ಟಿರಲಿಲ್ಲ. ಬರೀ ಪಾತ್ರೆಗಳು, ಗ್ಯಾಸ್ದು ಅದೆಲ್ಲ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಡಬಲ್ ಬೆಡ್ರೂಮು, ಡಬಲ್ ರೂಮು, ವಾಶ್ರೂಮು ಅಷ್ಟೇ ಡಬಲ್ಲು, ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಅಲ್ಲಿಂದ ಹೊರಟಿದ್ದು. ನಮ್ಮ ರೂಮಿಂದ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಇದು ರಾಮನ ದೇವಸ್ಥಾನ ಇರೋದು. ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದು. ಧರ್ಮಸ್ಥಳಕ್ಕೆ ಎಷ್ಟೋ ಸಾರಿ ಹೋಗಿದ್ವಿ, ಆದರೆ ನಾವು ಯಾವತ್ತೂ ಈ ಪ್ಲೇಸ್ಗೆ ಬಂದಿರಲಿಲ್ಲ. ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೆಲ್ಲ ಸುತ್ತು ನೋಡ್ತಾ ಇದ್ವಿ. ಇದು ಒಂಥರ ರೆಡ್ ಮತ್ತು ಗೋಲ್ಡ್ ಕಲರಲ್ಲಿ ಎಲ್ಲ ಪೇಂಟ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಒಂದೊಂದು ಶಿಲೆನೂ. ಅಂದರೆ ರಾಮನ ದೇವಸ್ಥಾನ ಇದು. ಒಳಗಡೆ ಹೋದರೆ ಇನ್ನೂ ಹೇಗಿರುತ್ತೋ ನೋಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆಮೇಲೆ ನಮಗೆ ಗೊತ್ತಿರಲಿಲ್ಲ ಇದು ಮೇನ್ ರೋಡ್ಗೆ ಇದೆ ಎಂಟ್ರೆನ್ಸು. ನಮ್ಗೆ ಗೊತ್ತಿರಲಿಲ್ಲ. ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಅಲ್ಲಿ ಒಬ್ಬರು ಕೆಲಸ ಮಾಡೋರನ್ನ ಕೇಳಿದಕ್ಕೆ ಅವರು ಇಲ್ಲ, ಅಲ್ಲಿ ಡೌನಲ್ಲಿ ಹೋಗಿ ರೈಟ್ ಸೈಡ್ಗೆ ಹೋಗಿ ಅಲ್ಲಿ ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟಿದ್ದು. ದೇವಸ್ಥಾನ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇನ್ನು ಜನ ಯಾರೂ ಬಂದಿರಲಿಲ್ಲ. ನಾವು ಬೆಳಿಗ್ಗೆ ಒಂದು 8:15 8:30 ಅಷ್ಟರಲ್ಲೆಲ್ಲ ಬಂದುಬಿಟ್ಟಿದ್ವಿ. ನೋಡಿದ್ರೆ ಯಾರೂ ಅಷ್ಟು ಜನ ಇರಲಿಲ್ಲ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಹೊರಗಡೆ 4 ಆನೆಗಳು ಸೊಂಡ್ಲದಲ್ಲಿ ಅದು ಮೇನ್ ಡೋರ್ ಹತ್ರ ಒಳಗಡೆ ಹೋದ್ವಿ. ತುಂಬ ತಂಪಾಗಿತ್ತು. ಅಲ್ಲಿ ಶ್ರೀರಾಮ ಅಂತ ಸ್ಕೂಲು ಇದೆಯಂತೆ. ಅಲ್ಲಿನ ಮಕ್ಳುಗಳು ಬಂದು ಎಲ್ಲ ಇದು ಗಣಪತಿದು ಹಾಡು ಹೇಳ್ತಾ ಇದ್ರು. ನಾವು ಎಲ್ಲಿಂದ ಬರ್ತಾಯಿದ್ದೆ, ಮಕ್ಳು ಎಲ್ಲಿದ್ದಾರೆ, ಇಲ್ಲೇನು ಸ್ಕೂಲಾ ಇಲ್ಲ ದೇವಸ್ಥಾನನ ಏನು ಅಂತ ನಮ್ಗೆ ಗೊತ್ತಾಗಿಲ್ಲ. ಅಂದರೆ ನಾವು ಹೋಗಿದ್ದು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಗೊತ್ತಾಗಿಲ್ಲ. ವಿಡಿಯೋ ಬೇರೆ ಮಾಡೋ ಹಾಗಿರಲಿಲ್ಲ. ನಾನು ನೋಡೋಣ ಅಂತ ಸ್ವಲ್ಪ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು. ಯಾರಾದರೂ ನೋಡಿದ್ರೆ ಏನಾದರೂ ಅಂದರೆ ಒಂಥರ ಬೇಜಾರಾಗುತ್ತಲ್ವ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಬೇಜಾರು. ಇಲ್ಲಿ ಬಂದರೆ ರಾಮ, ಲಕ್ಷ್ಮಣ, ಸೀತಾ ಮತ್ತು ಕೆಳಗಡೆ ಹನುಮ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಯಾರಾದರೂ ಧರ್ಮಸ್ಥಳಕ್ಕೆ ಹೋದರೆ ಈ ದೇವಸ್ಥಾನಕ್ಕಂತೂ ಹೋಗ್ರಿ, ತುಂಬಾ ಚೆನ್ನಾಗಿದೆ. ನಂಗೆ ಚಂದು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದು, ಅಲ್ಲೇ ಸೂರ್ಯನ ದೇವಸ್ಥಾನ ಐತೆ ಉಜಿರೆ ಹತ್ರನೇ, ಹೋಗು, ಅಲ್ಲಿ ಮಣ್ಣಲ್ಲಿ ಏನೋ ಮುಡುಪು ಕಟ್ಟಿಡೋದು, ಆ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ದು. ನಾನು ಅಣ್ಣನಿಗೆ ಮತ್ತು ಈ ಕಾರ್ ಓಡಿಸ್ತಾ ಇದ್ರಲ್ಲ ಡ್ರೈವರಣ್ಣ, ಆ ಅಣ್ಣನಿಗೂ ಹೇಳಿದೆ ಇಲ್ಲಿ ಸೂರ್ಯನ ದೇವಸ್ಥಾನ ಇದೆಯಂತೆ, ಅಲ್ಲಿ ಹೋಗೋಣ ಅಂತ. ಜನ ಎಲ್ಲ ಕಮ್ಮಿ ಇರ್ತಾರೆ, ಹೋಗು ರುಚಿ, ತುಂಬ ಚೆನ್ನಾಗಿದೆ, ಅಲ್ಲಿ ಮಣ್ಣಿಂದ ಅರ್ಕೆ ಕಟ್ತಾರೆ ಅಂತೆಲ್ಲ ಹೇಳಿತ್ತು ಪಾಪ ಚಂದು. ನಾನು ಆದರೆ ಹೇಳಿದ್ದೆ ನನ್ನ ಅಣ್ಣನಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಆದರೆ ಇಲ್ಲಿ ಕರ್ಕೊಬಂದು ಅಲ್ಲಿ ಕರ್ಕೊಂಡು ಹೋಗಲೇ ಇಲ್ಲ ಸೂರ್ಯನ ದೇವಸ್ಥಾನಕ್ಕೆ. ನೆಕ್ಸ್ಟ್ ಟೈಮ್ ಅಂತೂ ಹೋದಾಗ ಹೋಗ್ತೀರಿ. ನಾನು ಎಲ್ಲಾನ ಬಂದಾಗ ಶಿವ ಪಾರ್ವತಿ ನೋಡೋದ್ರಂತೂ ಏನೋ ಒಂಥರ ಖುಷಿ ನನಗೆ. ಶಿವ ಪಾರ್ವತಿಗೆ ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು, ಅಣ್ಣ ಬೇಡ ಧರ್ಮಸ್ಥಳಕ್ಕೆ ಹೋಗೋದು ಬೇಡ, ಲಾಸ್ಟ್ ಟೈಮ್ ಥರ ಕುಕ್ಕೆಗೆ ಹೋಗೋಕ್ಕಾಗಲ್ಲ, ದರ್ಶನ ಮಾಡೋದಕ್ಕಾಗಲ್ಲ, ಹೇಗೂ ನೈಟು ಚೆನ್ನಾಗಿ ದರ್ಶನ ಎಲ್ಲ ಆಗಿದೆಯಲ್ವ, ಇವಾಗ ನಾವು ಸೋತಡ್ ಗಣಪತಿಗೆ ಹೋಗ್ಬಿಟ್ಟು ಅಲ್ಲಿಂದ ಕುಕ್ಕೆಗೆ ಹೋಗ್ಬಿಡೋಣ ಅಂತ ಹೇಳಿದ್ರು. ಸರಿ, ನೈಟೇ ಅಷ್ಟೊಂದು ರಶ್ ಇದ್ದರು. ಇನ್ನು ಇವತ್ತು ಸಂಡೇ ಬೇರೆ ಇನ್ನೂ ತುಂಬ ರಶ್ ಇರ್ತಾರೆ, ಬೇಡ ಅಂತ ಹೇಳ್ಬಿಟ್ಟು ನಾವು ಸರಿ ಹೋಗೋಣ ನೀನು. ಹಾಂ, ಕನ್ನಡ ಅಲ್ಲ, ಡೈಲಿ ಬರ್ತೀರಾ ಇಲ್ಲಿ? ಡೈಲಿ ಬಂದು ಹಾಡು ಹೇಳ್ಬಿಟ್ಟು ಹೋಗ್ತೀರಾ? ಹಾಂ ಸಾನ್ವಿ, ಡೈಲಿ ಬಂದು ಹಾಡು ಹೇಳ್ತೀಯಾ? ಶನಿವಾರ ಮಾತ್ರನಾ? ಯಾವ ಸ್ಕೂಲು? ಶ್ರೀರಾಮ.
ಹೇಳಣ್ಣ ಬಂದೆ ಬಂದೆ ಸರಿ ಚೆನ್ನಾಗಿ ಓಡಿಸಿಲ್ವಾ ಅಣ್ಣ ಕಾರ್ನ? ನಾವಲ್ಲಿ ರಾಮನ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದು ಸೌತಡ್ಕ ಗಣಪತಿಗೆ. ಅಷ್ಟರಲ್ಲಿ ಭಾನು ಪಾಪ ನೈಟ್ ಬೇರೆ ಊಟ ಮಾಡಿರಲಿಲ್ವಲ್ಲ, ಹಾಗಾಗಿ ಹಶ್ವಾಗ್ತಾ ಇದೆಯಮ್ಮ, ನಾವು ಟಿಫನ್ ಮಾಡ್ಕೊಂಡೆ ಹೋಗೋಣ, ಗಣಪ ಇನ್ನು ನೀನು ಯಾಕೆ ಟಿಫನ್ ಮಾಡ್ಕೊಂಬಂದೆ ಅಂತ ಕೇಳೋದಿಲ್ಲ ಅಲ್ವಾ ಅಂತ ಕೇಳ್ತು. ಬೆಳಿಗ್ಗೆ ಟೈಮ್ ಬೇರೆ ಬೇಗ ಟಿಫನ್ ಮಾಡ್ತಾರಲ್ಲ, ಹಾಗಾಗಿ ಎಲ್ಲ ಹಶ್ವಾಗಿರಬೇಕು ಅಂದ್ಕೊಂಡು ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೇ ಬರಬೇಕಾದ್ರೆ ಆದಿತ್ಯ ರೆಸ್ಟೋರೆಂಟ್ ಸಿಕ್ತು. ಫಸ್ಟ್ ಒಂದು 2 ರೆಸ್ಟೋರೆಂಟ್ ಸಿಕ್ತು. ನೆನ್ನೆ ದಿವಸ ಒಂದು ಹತ್ರ ನಾವು ತಿಂದಿದ್ದು ನೋಡಿಬಿಟ್ಟು ಭಯ ಆಗೋಗಿತ್ತು. ಹಾಗಾಗಿ ಬೇಡ ಯಾವುದನ್ನ ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬರಬೇಕಾದ್ರೆ ಇಲ್ಲಿ ಆದಿತ್ಯ ರೆಸ್ಟೋರೆಂಟ್ ಸಿಕ್ತು. ಫಸ್ಟು ಇಲ್ಲೇ ರೂಮ್ ಮಾಡಬೇಕು ಅಂದ್ಬಿಟ್ಟು ಪ್ರೀತು ಹೇಳಿದ್ದಿದ್ದು ಬಾನಿಗೆ ಇಲ್ಲೇ ರೂಮ್ ಮಾಡೋಣ ಅಂತ ಹೇಳಿ. ಅದೇ ಇಲ್ಲಿ ನಮಗೆ ರೂಮ್ ಸಿಕ್ಕಿಲ್ಲ. ನಾವು ನೈಟು ಅಂದರೆ ಒಂದು ದಿವಸದಲ್ಲಲ್ವ ನಾವು ನೋಡಿದ್ದು, ಹಾಗಾಗಿ ನಮ್ಗೆ ಸಿಗಿಲ್ಲ. ಇಲ್ಲಿ ಟಿಫನ್ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಒಳ್ಳೆ ಟಿಫನ್ ಇಡ್ಲಿ ಮತ್ತು ದೋಸೆ, ಪೊಂಗಲ್ಲು ನಾವು ತೊಗೊಂಡಿದ್ದು. ಇಡ್ಲಿ ಮತ್ತು ಉದ್ದಿನ ವಡೆ, ಪೊಂಗಲ್ ತೊಗೊಂಡ್ವಿ. ಹಶ್ವಾಗಿ ಹೋಗಿತ್ತಲ್ಲ, ಹಾಗಾಗಿ ಅದು ವೀಡಿಯೋ ಎಲ್ಲ ಹೋಟೆಲಲ್ಲಿ ನಾನು ಮಾಡ್ಕೊಳಕ್ಕೆ ಹೋಗಿಲ್ಲ. ಹೊರಗಡೆ ಬಂದ್ವಿ. ಇಲ್ಲಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳಿ ಆ ಕಡೆ ಎಲ್ಲ ನೋಡೋದಕ್ಕೆ ಹೋದ್ರು. ನಾವು ಮಕ್ಕಳುಗಳೆಲ್ಲ ನಾವೆಲ್ಲ ಒಂದು ಸೈಡ್ ಹೋದ್ವಿ ನೋಡೋದಕ್ಕೆ. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ನಾನು ಬೇರೆ ರಾಯರಿಗೆ ಮುಡುಪು ಕಟ್ಟಿ ತೊಗೊಂಡು ಹೋಗಿದ್ದೆ. ಅದು ಬಟ್ಟೆ ಎಲ್ಲ ನದಿಗೆ ಬಿಟ್ಬಿಡೋಣ ಅಂತ ಹೇಳಿ. ಧರ್ಮಸ್ಥಳದಲ್ಲಂತೂ ಬಿಡೋಕ್ಕಾಗಿಲ್ಲ, ಇಲ್ಲೆಲ್ಲಾದರೂ ಬಿಡೋಣ ಅಂತ ನೋಡಿದೆ. ಆಮೇಲೆ ಅಯ್ಯೋ ಬೇಡ, ಯಾಕೆ ಪಾಪ ನಾನು ರಾಯರನ್ನ ಅಲ್ಲಿಂದ ಅಂದರೆ ಜೊತೆಯಲ್ಲೇ ಕರ್ಕೊಂಡ್ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಮುಡುಪು ಕಟ್ಟಿದ್ದನ್ನೆಲ್ಲ ಹಾಗೆ ಎತ್ಕೊಂಡೋಗಿದ್ದೆ ನಾನು. 9 ದಿವಸ ಬೇರೆ ಆಗಿ ಪೂಜೆ ಮುಗ್ದಿತ್ತಲ್ಲ, ಅದ್ರ ಜೊತೆಲ್ಲ ಹಾಗೆ ತೊಗೊಂಡೋಗಿದ್ದೆ ನಾನು. ಆಮೇಲೆ ನಾವು ಬಂದಿದ್ದು ಇಲ್ಲಿ ಸೌತಡ್ಕ ಗಣಪನ ದೇವಸ್ಥಾನಕ್ಕೆ 9 ಗಂಟೆ ಅಷ್ಟರಲ್ಲಿ ಇಲ್ಲಿ ಸೌತಡ್ಕಕ್ಕೆ ಬಂದ್ವಿ ನಾವು. ಇಲ್ಲೂ ತುಂಬಾ ರಶ್ ಇದ್ದರು. ನಾವು ಇಷ್ಟು ಬೇಗ ಬಂದ್ರೂ ಇಷ್ಟೊಂದು ರಶ್ ಇದ್ದಾರಲ್ಲ ಅಂತಲೇ ಅಂದ್ಕೊಂಡ್ವಿ. ಇಲ್ಲಿ ಬಂದು ಲಾಸ್ಟ್ ಟೈಮ್ ನಾವು ಬಂದಿದ್ದಾಗ ಇಲ್ಲೇ ಎಣ್ಣೆ ಮತ್ತು ಮಸಾಲೆ ಐಟಮ್ಸ್ ಎಲ್ಲ ನಾನು ಇಲ್ಲೇ ತೊಗೊಂಡೋಗಿದ್ದೆ. ಕೊಬ್ಬರಿ ಎಣ್ಣೆ ನಾವು ಯಾವಾಗ ಧರ್ಮಸ್ಥಳದ ಕೊಬ್ಬರಿ ಎಣ್ಣೆನೆಲ್ಲ ಹಾಕೋದು, ಹಾಗಾಗಿ ಇಲ್ಲೇ ತೊಗೊಂಡೋಗ್ತಾಯಿದ್ವಿ. ಆದರೆ ಈ ಸಾರಿ ಕಾರಲ್ಲಿ ಬೇರೆ ಜಾಗ ಇಲ್ಲ, ಬೇಡ ಬುಕ್ ಮಾಡಿಕೊಂಡು ತೊಗೊಳ್ಳೋಣ. ಹೇಗೂ ಬುಕ್ ಮಾಡಿದ್ರೆ 1,500 ರೂಪಾಯಿಗೆ 5 kg ಎಣ್ಣೆ ಕಳಿಸ್ತಾರೆ. ಇಲ್ಲಿಂದ ಇನ್ನೇನು 100-200 ರೂಪಾಯಿಲೆಲ್ಲ ಇನ್ನೇನು ಅಂತ ಅಣ್ಣ ಅಂದರು. ಬೇಡ ಬಿಡು, ಅದು ಹಾಗೆ ಬುಕ್ ಮಾಡಿಬಿಟ್ಟು ಪಾಪ ಅಂತಲೇ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ದರ್ಶನ ಮಾಡೋಣ ಅಂತ ಹೇಳಿ ಹೊರಟ್ವಿ. ಪೂಜೆ ಸಾಮಾನು ತೊಗೊಳ್ಳೋಣ ಅಂತ. ಅಲ್ಲಂತೂ ಹೋಗೋಷ್ಟರಲ್ಲಿ ನಮ್ಮ ಹತ್ರ ತೊಗೊಳ್ಳಿ ಅಂತ ಹೇಳ್ತಾ ಇರ್ತಾರಲ್ಲ. ಇವಾಗಂತೂ ಎಲ್ಲ ಫೋನ್ಪೇ, ಗೂಗಲ್ ಪೇ ಅಂದ್ಕೊಂಡು ಯಾರೂ ಜಾಸ್ತಿ ಕ್ಯಾಶ್ ಇಟ್ಕೊಳ್ಳೋದೇ ಇಲ್ಲ. ಅಣ್ಣನೂ ಆಮೇಲೆ ನಮ್ಗೆ ಹೇಳಿದ್ರು, ಅವ್ರ ಹತ್ರನೇ ಪೂಜೆ ಸಾಮಾನು ತೊಗೋತಿರಲ್ಲ, ಅವ್ರ ಹತ್ರನೇ ಒಂದು 2,000 ರೂಪಾಯಿ ಕ್ಯಾಶ್ ಇಸ್ಕೊಬಂದ್ರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅವ್ರನ್ನ ಪಾಪ ಕೇಳಿದ ತಕ್ಷಣ 2,000 ರೂಪಾಯಿ ಕೊಟ್ಬಿಟ್ರು. ನಾವು ಇನ್ನೂ ಫೋನ್ಪೇ ಮಾಡೇ ಇರಲಿಲ್ಲ. ಪರವಾಗಿಲ್ಲ, ನೀವು ಪೂಜೆ ಮುಗಿಸ್ಕೊಂಡು ಬುಟ್ಟಿ ಕೊಡೋಕೆ ಬರ್ತೀರಲ್ಲ, ಅವಾಗೆ ಕೊಡಿ ಅಂತಲೇ ಹೇಳಿದ್ರು. ನಾವು ಪರವಾಗಿಲ್ವೇ, ಈ ಥರ ಮನಸ್ಸಿರೋರು ಇರ್ತಾರಾ ಅಂದರೆ ನಾವು ಅಲ್ಲಿ ಕೊಡ್ತೀವಿ ಅಂದ್ರೇ ನಂಬಲ್ಲ. ಅಂಥದ್ರಲ್ಲಿ ಇವ್ರು ಏನಿದು ಪೂಜೆ ಮುಗಿಸ್ಕೊಂಡು ಬಂದು ಕೊಡಿ, ಪೂಜೆದಾದರೆ ಏನೋ ಪರವಾಗಿಲ್ಲ, ಆದರೆ 2,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕೊಡಿ ಆಮೇಲೆ ಅಂತ ಹೇಳ್ತಿದ್ದಾರಲ್ಲ ಅಂತ ಅಂದ್ಕೊಂಡ್ವಿ. ಆಮೇಲೆ ಅಲ್ಲಿ ಗಂಟೆ ಎಲ್ಲ ತೊಗೊಬಂದು ಅರ್ಕೆ ಕಟ್ಕೊಂಡಿದ್ದರು. ಇಲ್ಲಿ ಗಂಟೆ ಎಲ್ಲ ಕಟ್ತಾ ಇದ್ದರು. ಅಂದರೆ ನಾವು ಯಾವತ್ತೂ ಇಲ್ಲಿ ಸೌತಡ್ಕ ಗಣಪತಿಗೆ ಯಾವತ್ತೂ ನಾವು
ಗಂಟೆ ಎಲ್ಲ ಕಟ್ತೀವಿ, ಈ ಥರ ಎಲ್ಲ ನಮ್ದೇನು ಹರಕೆ ಇರಲಿಲ್ವಲ್ಲ. ನಾನು ಅದನ್ನು ನೋಡ್ತಾ ಇದ್ವಿ. ದರ್ಶನ ಅಂದರೆ ಪೂಜೆ ಸಾಮಾನು ತೊಗೊಂಡು ಹೋಗೋರಿಗೆ ಅದು ಬೇರೆ ಕ್ಯೂ ಇರುತ್ತಲ್ಲ, ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಮಾಮೂಲಿ ನಾವು ದರ್ಶನ ಮಾಡ್ಕೊಂಬರ್ತೀವಿ ಅನ್ನೋರಿಗೆ ಬೇರೆ ಕ್ಯೂನಲ್ಲಿ ಹೋಗಿ ದರ್ಶನ ಬೇಗನೆ ಮಾಡ್ಕೊಂಬರ್ಬೋದು. ನಮ್ಮ ಭಾನು ಮತ್ತು ರಿಷಿ ಆ ಕ್ಯೂನಲ್ಲಿ ಹೋದರು. ಅವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ಈ ಕಡೆ ಅಂತ ಹೇಳಿ. ನಾನು ಅದಕ್ಕೆ ಪ್ರೀತು ನಾವು ಈ ಕಡೆ ಬಂದ್ವಿ. ಅಣ್ಣ ಅಂತೂ ಪಾಪ ಅಂಬರೀಷ್ ಅಣ್ಣನ ಜೊತೆ ಎಲ್ಲಿ ಹೊರ್ಟ್ಬಿಡ್ತೋ ಗೊತ್ತಿಲ್ಲ. ನಾವೊಂದು ಕಡೆ ಆದರೆ ಅಣ್ಣನೂ ಅಣ್ಣನೇ ಒಂದು ಕಡೆ ಹೋಗ್ತಾಯಿದ್ರು. ನಾವು ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ನಾವು ಬರೋ ಅಷ್ಟರಲ್ಲಿ. ಆಮೇಲೆ ನಾನಲ್ಲಿ ಭಾನು ಮತ್ತು ರಿಷಿ ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ಅಣ್ಣ ಅದಕ್ಕೆ ಅವ್ರ ಫೋಟೋ ತೊಗೊಳೋದಕ್ಕೆ ಪ್ರೀತು ಹತ್ರ ಹೇಳ್ತಾ ಇದ್ದರು, ನಾನು ಈ ಸೈಡ್ ಮಕ್ಕಳು ಬರಲಿ ಅವ್ರ ಜೊತೆ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಒಂದು ಸೈಡಲ್ಲಿ ನಿಂತಿದ್ದೆ. ಅಂದರೆ ಇವತ್ತು ರಾಮನ ದೇವಸ್ಥಾನಕ್ಕೆ ಹೋದ್ವಲ್ಲ, ಅದೊಂಥರ ಖುಷಿ ಇತ್ತು. ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತಲ್ಲ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಗಣಪಗೆ ಬಂದಿದ್ದು. ಆಮೇಲೆ ಕುಕ್ಕೆಗೆ ಹೋಗೋಣ. ಲಾಸ್ಟ್ ಟೈಮ್ ಬಂದಿದ್ದಾಗೂ ನಾವು ಕುಕ್ಕೆನಲ್ಲಿ ದರ್ಶನ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಈ ಸಾರಿ ಆದರೂ ಹೋಗೋಣ ಅಂತ ಅಣ್ಣ ಹೇಳಿದ್ದು. ಸರಿ ನೋಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸಿಕ್ಕಾಪಟ್ಟೆ ಟೈಮ್ ಇತ್ತು ಇನ್ನು ನಮಗೆ ಹೋಗೋದಕ್ಕೆ. ಹಾಗಾಗಿ 1:30ಗೆ ಅಲ್ವಾ ಕುಕ್ಕೆನಲ್ಲಿ ಕ್ಲೋಸ್ ಮಾಡೋದು. 1:30 ಕ್ಲೋಸ್ ಮಾಡಿದ್ರೆ 3 ಗಂಟೆ 4 ಗಂಟೆ ಅಷ್ಟರಲ್ಲಿ ಮತ್ತೆ ಓಪನ್ ಮಾಡ್ತಾರೆ. ಆದರೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡಿ ಮತ್ತೆ ನಾವು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗಿ ಹೋಗುತ್ತಲ್ಲ. ಹಾಗಾಗಿ ಬೆಳಗ್ಗೆನೇ ನಾವು ದರ್ಶನ ಕೊಟ್ಟೋದ್ರೆ 1:30 ಅಷ್ಟರಲ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ನಮ್ಮ ಮನೆಗೆ 7:30 8 ಗಂಟೆ ಒಳಗಡೆ, ಏನಿಲ್ಲ ಅಂತಂದರೆ 8 ಗಂಟೆ ಒಳಗಡೆ ಅಂತೂ ನಾವು ಇದ್ದೇ ಇರ್ತೀವಿ. ಹಾಗಾಗಿ ಬೆಳಗ್ಗೆನೇ ದರ್ಶನ ಕೊಟ್ಟೋಗೋಣ ಅಂದ್ಕೊಂಡು ಮತ್ತೆ ಧರ್ಮಸ್ಥಳಕ್ಕೆ ನಾವು ಹೋಗಿಲ್ಲ ಮಂಜುನಾಥನ ದರ್ಶನಕ್ಕೆ. ಅದು ಲೇಟ್ ಆಗುತ್ತೆ, ಮತ್ತು ನಾವು ಕುಕ್ಕೆಗೆ ಹೋಗೋದಕ್ಕಾಗಲ್ಲ. ಇನ್ನು ಈ ದಿನ ಬಿಟ್ಟರೆ ಮತ್ತೆ ನಾವು ನೆಕ್ಸ್ಟ್ ಡೇ ಮತ್ತು ಸೋಮವಾರ ಬರಬೇಕಾಗುತ್ತಲ್ಲ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮಕ್ಳಿಗೆಲ್ಲರಿಗೂ ಯಾರಿಗೂ ರಜಾ ಇರಲಿಲ್ಲ. ನಾವು ಮೊದಲು ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಅಲ್ಲಿ ದರ್ಶನ ಹೇಗಾಗುತ್ತೋ ಅದೇ ರೀತಿ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಅಷ್ಟೇ ಚೆನ್ನಾಗಾಗುತ್ತೆ. ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಹೋದಾಗೂ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲಿಂದ ನಾವು ರಾಮನ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಫಸ್ಟ್ ಟೈಮ್ ರಾಮನ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಅಲ್ಲೂ ತುಂಬಾ ಚೆನ್ನಾಗಾಯಿತು. ಸೌತಡ್ಕ ಗಣಪತಿಯಿಂದ ಕುಕ್ಕೆ ಎಷ್ಟು ಕಿಲೋಮೀಟ್ರ್ ಇದೆಯೋ ನಾನು ಅದನ್ನು ಕೇಳೋದೇ ಮರೆತುಬಿಟ್ಟೆ. ಅಲ್ಲಿಂದ ಇನ್ನು ನಾವು ಮನೆಗೆ ಹೊರಟ್ರಿ. ಅಂದರೆ ಏನು ತೊಗೊಳೋದು ಏನೂ ಇರಲಿಲ್ವಲ್ಲ. ಹಾಗಾಗಿ ಇನ್ನು ಇಲ್ಲಿಂದ ನಾವು ಕುಕ್ಕೆಗೆ ಹೊರಟ್ಬಿಡೋಣ ಅಂತಲೇ ಅಂದ್ಕೊಂಡ್ವಿ. ಅಂದರೆ ಒಂದು ಸಾರಿ ದರ್ಶನ ಆಗಿಲ್ಲ ಅಂತಂದರೆ ನಾವು ಇಲ್ಲಿಂದ ಅಷ್ಟು ದೂರ ಹೋಗಿ ವಾಪಸ್ ಬಂದರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿನೇ ಇರೋಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ಭಯ ಇತ್ತಲ್ಲ, ಸ್ವಲ್ಪ ಹೊತ್ತು ಎಲ್ಲೂ ಇರೋದಕ್ಕೂ ನಮಗೊಂದು ಸ್ವಲ್ಪ ಭಯ ಅಂತಲೇ ಆಗ್ತಾಯಿತ್ತು. ಬೇಗ ಹೊರಟ್ಬಿಡೋಣ, ಕುಕ್ಕೆಗೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ರೆ ಅದೊಂಥರ ನೆಮ್ಮದಿ. ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅನ್ನೋದು ಲೆಕ್ಕಕ್ಕೆ ಇರೋಲ್ಲ. ಆದರೆ ನಾವು ಅಲ್ಲಿ ಹೋಗಿದ್ದೀವಲ್ಲ ಅದೊಂಥರ ತೃಪ್ತಿ ಸಿಗೋಗುತ್ತೆ. ಆಮೇಲೆ ಇಲ್ಲಿ ಬಂದಷ್ಟರಲ್ಲಿ ಅಣ್ಣ ನೋಡಿದ್ರೆ ಅಲ್ಲಿ ಮತ್ತು ಲೆಮನ್ ಜ್ಯೂಸ್ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಿಂತಿದ್ರು. ಸೋಡಾ ಆಗಲಿ ಲೆಮನ್ ಜ್ಯೂಸ್ ಆಗಲಿ ಕುಡಿಯೋದಕ್ಕೆ ಅಂತ ಹೇಳಿ. ನಾನು ಇಲ್ಲಿ ಲಾಸ್ಟ್ ಟೈಮ್ ನಾನು ಇಲ್ಲೇ ತೊಗೊಂಡೋಗಿದ್ದಿದ್ದು. ಅಂದರೆ ನಾವು ಬುಕ್ ಮಾಡೋದು ಇಲ್ಲಿಂದನೇ ಬರೋದು. ಹಾಗಾಗಿ ಬೇಡ, ಮನೆಗೆ ಹೋಗಿದ್ದಾದಮೇಲೆ ಹೇಗೂ ಎಣ್ಣೆ ಇತ್ತು, 1 kg ತೊಗೊಂಡಿರೋಣ ಯಾವುದಕ್ಕೂ ಅಂತ ಹೇಳಿ ಬರೀ 1 kg ಮಾತ್ರ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದು. ಮತ್ತು ನಾನು ಮಸಾಲೆ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡೆ. ಆಮೇಲೆ ಬೇಡ, ಇಲ್ಲಿ ಸ್ವಲ್ಪ ರೇಟ್ ಇತ್ತು. ಹಾಗಾಗಿ ಬೇಡ, ನೆಕ್ಸ್ಟ್ ಅಲ್ಲೆಲ್ಲ ಬೇರೆ ಕಡೆ ತೊಗೊಳ್ಳೋಣ ಅಂದ್ಕೊಂಡು ನಾನು ಅಲ್ಲೂ ಏನೂ ತೊಗೊಳೋದಕ್ಕೆ ಹೋಗಿಲ್ಲ. ಬರೀ 1 kg ಕೊಬ್ಬರಿ ಎಣ್ಣೆ ಮಾತ್ರ ತೊಗೊಂಡು ನಾವು ಮತ್ತೆ ಬಂದಿದ್ದು ಕುಕ್ಕೆಗೆ. ಈ ಕುಕ್ಕೆಗೆ ಬರೋ ಅಷ್ಟರಲ್ಲಿ ಈ ನಮ್ಮೂರಲ್ಲೂ ಈ ಥರ ಹಸುಗಳಿದೆ. ಯಾರೋ ಧರ್ಮಸ್ಥಳದಿಂದ ತಂದು ಬಿಟ್ಬಿಟ್ಟಿರೋದು ಅನಿಸುತ್ತೆ. ಒಂದು 4-5 ಕರು ಎಲ್ಲ ಪುಟ್ಟದಾಗ ಬುಡ್ಡಿಗೆ ಇಷ್ಟಿಷ್ಟೇ ಐತೆ. ನಮ್ಮೂರಲ್ಲೂ ಐತೆ. ಯಾವಾಗಲೂ ಇಲ್ಲಿ ಹೇಳ್ತಾನೆ ಇರೋದು ಧರ್ಮಸ್ಥಳ ಕಡೆ ಹಸುಗಳಿದು ಅಂತ ಹೇಳಿ. ನಾವು ಕುಕ್ಕೆಗೆ ಬರೋ ಅಷ್ಟರಲ್ಲಿ 11:15 11:30 ಆಯಿತು. ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಧರ್ಮಸ್ಥಳದಲ್ಲೇ ರಶ್ ಅಂದ್ಕೊಂಡಿದ್ವಿ. ಇಲ್ಲೂ ಅಷ್ಟೇ ಕುಕ್ಕೆನಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಆಮೇಲೆ ಗೊತ್ತಿಲ್ಲ ನಮಗೆ ಯಾವುದೇದೋ ಕ್ಯೂ ನಿಂತಿತ್ತಲ್ಲ, ನಾವು ಅಲ್ಲೇ ಹೋಗಿ ನಿಂತ್ಕೊಂಡ್ವಿ. ನೋಡಿದ್ರೆ ಒಬ್ಬರು ಹೋಗ್ತಾನೆ ಎಲ್ಲ ಕುತ್ಕೊಳ್ತಾ ಇದ್ದರು. ನಾವು ಯಾಕೆಲ್ಲ ಈಗ ಕುತ್ಕೋತಾ ಇದ್ದಾರಲ್ಲ, ಮತ್ತು ಇವತ್ತು ದರ್ಶನ ಆಗುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ಇದ್ವಿ. ಆಮೇಲೆ ಅವ್ರು ಯಾರೋ ಟಿಕೆಟ್ ತೊಗೊಂಡು ಬರ್ತಾಯಿದ್ರು. 100 ರೂಪಾಯಿ ಕ್ಯೂಗೆ ಹೋದರೆ ಬೇಗನೆ ದರ್ಶನಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಆಮೇಲೆ ನಾವು ಹೋಗ್ಬಿಟ್ಟು 6 ಟಿಕೆಟ್ ತೊಗೊಂಡು ಬಂದ್ವಿ. ನಾವು ಅಂದರೆ ಅವಣ್ಣ ಬರೋದಿಲ್ಲ ಅಂತ ಹೇಳಿದ್ರು. ಟೋಟಲ್ ನಾವು 7 ಜನ ಹೋಗಿದ್ದಿದ್ದು. ಎಣ್ಣೆ ಬರೋಲ್ಲ ಅಂದದಕ್ಕೆ 6 ಟಿಕೆಟ್ ತೊಗೊಂಡು ಅದರಲ್ಲೂ 1 ಅವರ್ ವೆಯ್ಟ್ ಮಾಡಿದ್ವಿ ನಾವು. 1 ಅವರ್ ಆದಮೇಲೆ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋಷ್ಟು ಕರೆಕ್ಟಾಗಿ 1:30 ಆಗಿತ್ತು. ಅವ್ರು ಅವಾಗ ಹೇಳ್ತಾಯಿದ್ರು 1:30ಗೆ ಇವಾಗ ಕ್ಲೋಸ್ ಮಾಡಿದ್ರೆ 3 ಗಂಟೆಗೆ ಮತ್ತೆ ಓಪನ್ ಮಾಡೋದು ಅಂತ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಇನ್ನು ನಾವು ಇಲ್ಲಿ ಕುಕ್ಕೆ ಬಿಟ್ಟರೆ ಇನ್ನು ಮನೆಗೆ ಹೋಗೋದು ಅಷ್ಟೇ. ಅದರಲ್ಲಿ ಒಂದು ಎಕ್ಸ್ಟ್ರಾ ಅಂತಂದರೆ ರಾಮನ ದೇವಸ್ಥಾನಕ್ಕೆ ಹೋಗಿದ್ದು. ಚಂದ್ರಹಳ್ಳಿ ದೇವಸ್ಥಾನಕ್ಕೆ ನಾವು ಹೋಗೋದಕ್ಕಾಗಲೇ ಇಲ್ಲ, ಸೂರ್ಯನ ದೇವಸ್ಥಾನಕ್ಕೆ. ನೆಕ್ಸ್ಟ್ ಟೈಮ್ ಬಂದಾಗಂತೂ ಹೋಗಬೇಕು. ಪಾಪ ಪದೇ ಹೇಳಿತು ಹೋಗು, ಅಲ್ಲಿ ಸೂರ್ಯನ ದೇವಸ್ಥಾನಕ್ಕೆ ಹೋಗು ಅಂತ. ನಂಗೆ ಅಲ್ಲಿ ಹೋಗೋದಕ್ಕಾಗೇ ಇಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಅಂದರೆ ದೇವಸ್ಥಾನಕ್ಕೆ ಯಾರಾದರೂ ಒಬ್ಬರು ಹೋಗು ಅಲ್ಲಿಗೆ ಅಂತ ಅಂದ್ಬಿಟ್ಟು ನಾವು ಹೋಗೋಕ್ಕಾಗಿಲ್ಲ ಅಂದರೆ, ಅಲ್ಲೇ ಹತ್ರದಲ್ಲಿ ಹೋಗಿನೂ ಹೋಗೋಕ್ಕಾಗಿಲ್ಲ ಅಂದರೆ ಅದೊಂಥರ ಬೇಜಾರಾಗುತ್ತಲ್ಲ. ಹಾಗಾಗಿ ನನಗೆ ಈ ಹಸಗಳು ನೋಡ್ತಾ ಇದ್ದರೆ ಏನೋ ಒಂಥರ, ಅಂದರೆ ಚಿಕ್ಕದಾಗಿ ಪುಟ್ಟದಾಗೆ ಇತ್ತಲ್ಲ ಹಸುಗಳು. ನಮ್ಮ ಕಡೆ ಎಲ್ಲ ಬೇರೆ ಥರ ಇರುತ್ತೆ, ಧರ್ಮಸ್ಥಳದ ಕಡೆಗೆ ಬೇರೆ ಥರ ಹಸು ಇರುತ್ತಲ್ಲ. ಹಾಗಾಗಿ ಇಲ್ಲಿ ಮಕ್ಕಳೆಲ್ಲರೂ
ಜನಪದ ಅಂದರೆ ದೇವ್ರದ್ದು ಹಾಡುಗಳೆಲ್ಲ ಹೇಳ್ತಾ ಇದ್ರು. ನಾವು ಅಲ್ಲೆಲ್ಲ ನೋಡಿಕೊಂಡು ಇನ್ನು ಆಗಲೇ ಟೈಮು 1:45 ಆಯಿತು. ಇನ್ನು ಮನೆಗೆ ಹೊರಡೋದಷ್ಟೇ. ನಾವು ಇವಾಗ ಬಿಟ್ರೂ ಸಂಜೆ 6 ಗಂಟೆ ಮೇಲೆ ಅಂದರೆ ಒಂದು 7 ಗಂಟೆ 8 ಗಂಟೆ ಒಳಗಡೆ ಹೋಗ್ತೀವಿ. ಹೋಟೆಲೆಲ್ಲೂ ಹೋಗಿಲ್ಲ ಅಂತಂದರೆ ಅಂದ್ಕೊಂಡು ಬಿಸ್ಕೆಟ್ ತೊಗೊಬಂದಿದ್ದು. ಬಿಸ್ಕೆಟ್ ಎಲ್ಲ ಹಾಗೆ ಇತ್ತು. ಹಾಗಾಗಿ ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ಕೋತಿಗಳೆಲ್ಲ ಇತ್ತಲ್ಲ, ಕೋತಿಗಳು ಕೊಟ್ಬಿಟ್ಟು ಅದು ಒಂದೇ ಕೋತಿ ಪಾಕೆಟ್ ಫುಲ್ಲು ಕಿತ್ಕೊಂಡ್ಬಿಡ್ತು. ಅಲ್ಲಿಂದ ನಾವು ಹಾಸನ ಬಿಟ್ಟು ಚನ್ನರಾಯಪಟ್ಟಣದ ಹತ್ತತ್ರ ಬರಬೇಕಾದ್ರೆ ಈ ಸುರುಚಿ ಹೋಟ್ಲಿಗೆ ಹೋದ್ವಿ. ಇಲ್ಲಿ ಹೇಗಿರುತ್ತೆ ಅಂದರೆ ಬೆಳಗ್ಗೆ ಟಿಫನ್ ಮಾತ್ರ ಸೂಪರಾಗಿತ್ತು. ಹಾಗಾಗಿ ಇಲ್ಲಿ ಸುರುಚಿಗೆ ಬಂದ್ವಿ. ಲಾಸ್ಟ್ ಟೈಮು ಹೋಗ್ಬೇಕಾದ್ರೆ ನಾವು ಇದೇ ಹೋಟೆಲ್ಗೆ ಬಂದಿದ್ದು. ಹಾಗಾಗಿ ಇಲ್ಲಿ ಚೆನ್ನಾಗಿದೆ ಫುಡ್ಡೆಲ್ಲ ಅಂತ ಹೇಳಿ ನಾವು ಇಲ್ಲಿ ಬಂದ್ವಿ. ಇವ್ರು ನೋಡಿದ್ರೆ ಏನೂ ಗೊತ್ತಿಲ್ಲ. ಈ ಸಾರಿ ರಿಷಿ ಎಲ್ಲೋದ್ರೂ ಊಟ ತೊಗೊಳ್ತಾ ಇದ್ದ. ನಾವು ಮಾಮೂಲಿ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ನಾವು ತೊಗೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಒಳ್ಳೆ ಚನ್ನಪಟ್ಟಣದಲ್ಲಿ ಇಟ್ಟಿರ್ತಾರಲ್ಲ ಗೊಂಬೆಗಳು, ಆ ಥರ ಊಟ ಅಲ್ಲೆಲ್ಲ ಇಟ್ಟಿದ್ರು. ಆಮೇಲೆ ಇಲ್ಲಿ ಬಂದು ಇವ್ರ ಮಕ್ಳುಗಳು ಏನು ಬೇಕು ಅಂತ ಇವ್ರು ನೋಡ್ತಾ ಇದ್ರು. ಅದರಲ್ಲಿ ಪ್ರೀತು ಈ ಕಡ್ಡಿ ತೊಗೊಂಡು ಬೆನ್ನು ಕೆರ್ಕೊಂಡು ಕಾಮಿಡಿ ಮಾಡ್ತಾಯಿತ್ತು. ನಮ್ಮ ನೋಡಿದ್ರೆ ಗಟ್ಟ ಬೇರೆ ಆಡ್ತೀವಲ್ಲ, ಅದನ್ನು ಅಲ್ಲಿಗೆ ತೊಗೊಳ್ತೀನಿ ಇದ್ದವು ಅಂತ ಹೇಳ್ತಾಯಿತ್ತು. ಅದಕ್ಕೆ ಏನಾದರೂ ಮಾಡ್ಕೊಡ್ರಿ ನಿಮ್ಮ ಇಷ್ಟ ಅಂದ್ಬಿಟ್ಟು ಅದಕ್ಕೆ ಓಡ್ಬಿಡ್ತು. ಸರಿ ಅಂತ ಅಂದ್ಬಿಟ್ಟು ಅದೆರಡು ಮಾತ್ರ ನಾವು ತೊಗೊಂಡು ಬಂದ್ವಿ. ಈ ಸಾರಿ ಧರ್ಮಸ್ಥಳ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ದರ್ಶನವೂ ತುಂಬಾ ಚೆನ್ನಾಗಾಯಿತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.